A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಕೊಪ್ಪಳದ ಕುಕ್ನೂರು ತಾಲೂಕಿನ ಎಪಿಎಂಸಿಯಲ್ಲಿ ರೈತರ ಕುಸುಬೆಯನ್ನ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ನೋಂದಾವಣೆ ಮಾಡಿಸಿದ್ದ ರೈತರ ಕುಸುಬೆಯನ್ನ ತೂಕ ಮಾಡುವ ಖರೀದಿ ಪ್ರಕ್ರಿಯೆಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಅವರು ಬುಧವಾರ ದಿವಸ ಕುಕ್ನೂರು ಎಪಿಎಂಸಿ ಯಾರ್ಡ್ನಲ್ಲಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ 910 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕುಸುಬೆಯನ್ನ ಬೆಳೆದಿದ್ದು, ಜಿಲ್ಲೆಯ ರೈತರು ಬೀಜ, ರಸಗೊಬ್ಬರ ಹಾಕಿ ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ಬೆಲೆ ಸಿಗಲಾರದೆ ನಷ್ಟವನ್ನು ಅನುಭವಿಸುವಂತಾಗುತ್ತಿತ್ತು. ಪ್ರತಿ ವರ್ಷ ಬೇಸತ್ತ ರೈತರು ಹಾಗೂ ರೈತ ಸಂಘಟನೆಗಳಿಂದ ಸರ್ಕಾರಕ್ಕೆ ಬೆಂಬಲ ಬೆಲೆಯಲ್ಲಿ ರೈತರ ಕುಸುಬೆಯನ್ನ ಖರೀದಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಲಾಗಿತ್ತು. ಅದರಂತೆ ಸರ್ಕಾರ ಕೊಪ್ಪಳದ ಕುಕ್ಕನೂರು, ಬೇವೂರು, ಆಳವುಂಡಿ 3 ಕಡೆಗಳಲ್ಲಿ ಮೊದಲ ಬಾರಿಗೆ ರೈತರ ಕುಸುಬೆ ಬೆಳೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಪ್ರತಿ ಕ್ವಿಂಟಲ್ಗೆ 6,540 ರೂಪಾಯಿಯಂತೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಆರಂಭಿಸಲಾಗಿತ್ತು. ರೈತರು ಇನ್ನೊಂದು ತಿಂಗಳೊಳಗೆ ಖರೀದಿಸಿ ಪ್ರಕ್ರಿಯೆ ನೋಂದಾಯಿಸಿಕೊಂಡು ಈ ಲಾಭದಾಯಕ ಪಡೆದುಕೊಳ್ಳಬೇಕೆಂದು ಇದಕ್ಕೆ ಚಾಲನೆ ನೀಡಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಅವರು, ಖರೀದಿ ಕೇಂದ್ರದಲ್ಲಿ ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗಬಾರದು. ಪ್ರತಿ ರೈತರಿಂದ 20 ಕ್ವಿಂಟಲ್ ಕುಸುಬೆ ಖರೀದಿಸಲು ಸರ್ಕಾರ ಆದೇಶಿಸಿದ್ದು, ರೈತರಿಂದ ಕುಸುಬೆಯನ್ನ ಖರೀದಿಸಿದ 1 ತಿಂಗಳೊಳಗೆ ಸರ್ಕಾರ ಕುಸುಬೆ ಬೆಳೆಯ ದುಡ್ಡನ್ನ ಬೇಗನೆ ರೈತರ ಖಾತೆಗೆ ಜಮಾ ಮಾಡಬೇಕು. ಈ ವೇಳೆಯಲ್ಲಿ ಕುಸುಬೆ ತೂಕದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ಒಂದು ವೇಳೆ ರೈತರಿಗೆ ಅನ್ಯಾಯವಾದರೆ ನಾವು ಅದನ್ನ ಸಹಿಸುವುದಿಲ್ಲ. ಖರೀದಿ ಮತ್ತು ಪ್ರಕ್ರಿಯೆಯಲ್ಲಿ ಅನ್ಯಾಯ ಕಂಡು ಬಂದರೆ ಅದರ ವಿರುದ್ಧ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸಿದರು. ಸಂದರ್ಭದಲ್ಲಿ ಸಿದ್ನಿಕೊಪ್ಪ ಗ್ರಾಮದ ರೈತ ಸಂಘದ ಅಧ್ಯಕ್ಷ ಶಿವಾನಂದಯ್ಯ ಕೋಡಿಕೊಪ್ಪ, ಕಾರ್ಯದರ್ಶಿ ಮಾರುತಿ ನರೇಗಲ್, ಮಂಜುನಾಥ ಮನ್ಗುಳಿ, ನಿಂಗಪ್ಪ ಬೀಡಿನಾಳ್, ನಿಂಗಪ್ಪ ಚೋಗಟ್ಟಿ, ಶಿವಾನಂದ್ ನರೇಗಲ್, ಮಧುಕರ್ ರೆಡ್ಡಿ ವ್ಯವಸ್ಥಾಪಕರು, ಕೆಒ ಕೊಪ್ಪಳ್, ಎಣ್ಣೆ ಬೀಜ ಬೆಳೆಗಾರರ ಸಂಘದ ಅಧ್ಯಕ್ಷ ಹೇಮರೆಡ್ಡಿ ಹುನ್ನರಗಿ ಹಾಗೂ ಮಂಡಲಗಿರಿ ನಿರ್ದೇಶಕರು ಭೀಮರೆಡ್ಡಿ ಶೆಡ್ಲಿಗಿರಿ, ನಿರ್ದೇಶಕರು ಹನುಮಂತ ಉಪ್ಪಾರ್, ಲಿಂಗರಾಜುಗೌಡ, ನಿರ್ದೇಶಕರು ಬೀಜ ಬೆಳೆಗಾರರ ಸಂಘ ಮಂಡಲಗಿರಿ, ಕೆಒ ಕುಕ್ನೂರು ವಿಭಾಗ ಅಧಿಕಾರಿ ವಿನಾಯಕ್ ಮಾದಿನೂರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಹಿಂದೆ ಸರ್ಕಾರಕ್ಕೆ ಹಲವಾರು ಬಾರಿ ಒತ್ತಾಯ ಮಾಡಿದ ಪ್ರಕಾರ ಏಪ್ರಿಲ್ 4ನೇ ತಾರೀಕಿಗೆ ಕುಸುಬೆ ಬೆಂಬಲ ಬೆಲೆನ ಖರೀದಿ ಕೇಂದ್ರ ಆದೇಶ ಮಾಡಿದ್ರು. ತದನಂತರ ಜಿಲ್ಲಾ ಆಡಳಿತನು ಮತ್ತೆ 2 ದಿನ ತದನಂತರ ಅವರು ಆದೇಶ ಮಾಡಿದ್ರು. ಇದು ಯಾವಾಗಲೇ ಅಲ್ಲೇ ಆಲ್ರೆಡಿ ಇದು ಚಲುವಾಗಿ ಹಳೆ ಮಾತು ಆಗ್ಬೇಕಾಗಿತ್ತು. ಏನೋ ವಿಳಂಬ ಆದ್ರೂ ಕೂಡ ಇವತ್ತಿದು ಖರೀದಿ ಕೇಂದ್ರ ಒಂದು ಆರಂಭ ಆಗಿದೆ. ಅದಕ್ಕೆ ಎಲ್ಲಾ ರೈತರು ಸದುಪಯೋಗ ಪಡ್ಕೋಬೇಕು. ಆಮೇಲೆ ಎಂಟ್ರಿ ಮಾಡ್ಬೇಕಾದ್ರ ಇವತ್ತೇನೈತಿ, ಅವ್ರು ಏನು ರೈತರ ಅವ್ರ ಅಧಿಕಾರಿಗಳು ಫೋನ್ ಮಾಡ್ತಾರ, ಫೋನ್ ಮಾಡಿದಾಗ ಅಷ್ಟೇ ತರ್ಬೇಕು. ನೀವು ಫೋನ್ ಮಾಡಿದಾರು ತಂದು ಹಾಕಿದ್ರ ಅವ್ರಿಗೆ ಕಾಟ ಮಾಡಕ ತೊಂದ್ರೆ ಆಗುತ್ತ. ಆಮೇಲೆ ಅವ್ರೆಷ್ಟು ಯಾರ್ಯಾರಿಗೆ ಪಾಳೆ ಬರ್ತೋ ಪಾಳೆ ಪ್ರಕಾರ ಫೋನ್ ಮಾಡ್ತಾರ. ಆಮೇಲೆ ಎಂಟ್ರಿ ಮಾಡೋರ್ ಇದ್ರ ಸಹಿತವಾಗಿ 1 ತಿಂಗಳ ಒಳಗಡೆ ಎಂಟ್ರಿ ಮಾಡಿಸ್ಬೇಕು. ತಿಂಗಳ ಮೇಲ್ಪಟ್ಟ ಆಗೈತ್ರಿ ನಮ್ಗೆ ಇಲ್ರಿ ನಂಗೆ ಉಳ್ದಾವು ಈಗ್ರಿ ಹೇಳ್ರಿ ಮಾಡ್ತಾರೆ ಅಂದ್ರೆ ಆಗಾಗಲ್ಲ. ಈಗ ಆಲ್ರೆಡಿ 2 ತಿಂಗಳು ಕಳೆದ್ ಹೋಗೈತಿ, ಇನ್ನೊಂದ್ ತಿಂಗಳು ಬಾಕಿ ಉಳ್ದೈತಿ. ಆ ತಿಂಗಳದಾಗ ಎಂಟ್ರಿ ಮಾಡ್ಸಾರು. ಆಮೇಲೆ ಏನ್ ಖರೀದಿ ಕೇಂದ್ರಕ್ಕೆ ಹಾಕಾರು, ನೀವು ಹಾಕ್ಬೇಕಂತೇಳಿ ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಈ ಬೆಲೆ ಇರೋದೇನೈತಿ 6,540 ರೂಪಾಯಿ ಬೆಲೆ ಐತಿ. ಆ ಬೆಲೆಯನ್ನ ಸದುಪಯೋಗ ಎಲ್ಲಾ ರೈತರು ಸದುಪಯೋಗ ಪಡ್ಕೋಬೇಕೆಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಈ ಮೂಲಕ ನಾವು ಹೇಳ್ತೀವಿ. ನಮ್ಮ ಅಧಿಕಾರಿ ನಮ್ಮ ಜೊತೆಯಲ್ಲಿದ್ದಾರೆ. ಆಮೇಲೆ ನಮ್ಮ ಎಲ್ಲಾ ರೈತರ ಸಂಘದವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಚಿಕನ್ ಕೊಪ್ಪದ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಆಮೇಲೆ 12 ಅಧಿಕಾರಿಗಳು ಇದ್ದಾರೆ. ನಮ್ಮ ಅಧಿಕಾರಿಗಳು ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರೆ ಅವು ಒಂದು 4 ಮಾತು ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾವು KOF ಕೊಪ್ಪಳದಿಂದ ಬಂದಿದ್ದೀವಿ. ಆಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಬಂದಿದ್ದೀವಿ. ನಮ್ಮ ಅಂಗಸಂಸ್ಥೆಯಾದ OGCS ಮಂಡಲಗಿರಿ ವತಿಯಿಂದ ಕೇಂದ್ರದ NCF ಯೋಜನೆ ಅಡಿಯಲ್ಲಿ ಕುಸುಬೆಯನ್ನು ಖರೀದಿ ಪ್ರಾರಂಭ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ಇದು ಮುಂಚೆನೆ ಇದು ನಾವು 4ನೇ ತಾರೀಕಿಂದ ನಾವು ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಟ್ಟು 120 ರೈತರದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಪ್ರೊಕ್ಯೂರ್ಮೆಂಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಆದ ಕಾರಣ ರೈತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ಇನ್ನೂ ಒಂದು 40 ದಿನ ಟೈಮ್ ಇದೆ. ಅಷ್ಟರೊಳಗಡೆ ಆಗಿ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ
ನಿಮ್ಮ ಕುಸುಬಿಯನ್ನು ಮಾರಾಟ ಮಾಡ್ಬೇಕಂತ ಈ ಮೂಲಕ ತಿಳಿಸ್ಕೊಳ್ತೇನೆ. ಪ್ರತಿ ಕ್ವಿಂಟಲ್ಗೆ 6,540 ರೂಪಾಯಿದಂಗೆ ಗರಿಷ್ಠ ನಮ್ಗೆ ಮಾಹಿತಿ ಇರೋ ಪ್ರಕಾರ ಗರಿಷ್ಠ 6,923 ಮೆಟ್ರಿಕ್ ಟನ್ ವರೆಗೂ ನಾವು FAQ ಕ್ವಾಲಿಟಿ ಆಧಾರದ ಮೇಲೆ ನಾವು ಖರೀದಿ ಮಾಡಬಹುದು ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಬಂದೈತಿ. DC ಮೂಲಕ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಬಂದಿದೆ. ಸೊ ಆದ ಕಾರಣ ಎಲ್ಲ ರೈತರು ಈ ಸದುಪಯೋಗವನ್ನು ಬಳಸಿಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತಂದು ಕೇಳ್ಕೊಳ್ತೀವಿ. ಒಂದ್ ಕ್ವಿಂಟಲ್ ಒಬ್ಬ ರೈತರಿಗೆ ಎಷ್ಟು ಕ್ವಿಂಟಲ್? ಒಬ್ಬ ರೈತರಿಗೆ ಗರಿಷ್ಠ 20 ಕ್ವಿಂಟಲ್ ಕೊಡ್ಬೋದಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತೀವಿ. ತಮ್ಮ ಹೆಸರು? ನಮ್ಮ ಹೆಸರು ಮಧುಕರ್ ರೆಡ್ಡಿ ಅಂತ, KOF ಅಸಿಸ್ಟೆಂಟ್ ಮ್ಯಾನೇಜರ್ ಕೊಪ್ಪಳ. ಫೋಟೋ ಒಂದು ಮಾಡ್ಕೊಂಡಪ್ಪ ಬರ್ರಿ, ಹಿಡ್ಕ ಬರ್ರಿ. ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಮೇರೆಗೆ ರಾಜ್ಯ ಸರ್ಕಾರ ಕುಸುಬಿ ಬೆಂಬಲ ಬೆಲೆನ 1 ಏಪ್ರಿಲ್ 4ಕ್ಕೆ ಆದೇಶ ಆಯ್ತು. ಆಮೇಲೆ ಜಿಲ್ಲಾಡಳಿತ 2 ದಿನ ಲೇಟ್ ಆಗಿ ಆದೇಶ ಮಾಡಿದ್ರು. ಅಲ್ಲಿಂದ ಇವರು ಏನು KNF ಇವತ್ತೇನು ಸಾಹೇಬ್ ಏನು ಕೃಷಿ ಏನು ಎಣ್ಣೆ ಕಾಳದ ಪಾಯಿಂಟ್ ವಿಟೇಸ್ಟ್ ಪಾಯಿಂಟ್ ಪಾಯಿಂಟ್ ಚಲವಾಗೈತೆ ಅಂತ ಕೊಪ್ಪಳ ತಾಲೂಕಿನಲ್ಲಿ ಅಳವಂಟಿ ಪಾಯಿಂಟ್. ಆಮೇಲೆ ಇವತ್ತು ನಮ್ಮ ಇದು ಕುಕ್ನೂರ್ ತಾಲೂಕಿನೊಳಗ ಒಂದು ಮಡ್ಲಿಗೇರಿ ಎಣ್ಣೆ ಕಾಳು ಇರೋದ್ರಿಂದ ಅಲ್ಲಿ ಪಾಯಿಂಟ್ ಮಾಡ್ಕೊಂಡ್ರ. ಮತ್ ಇನ್ನೊಂದ್ ಏನೈತಿ ಕುಷ್ಟಗಿ ತಾಲೂಕಿನೊಳಗ ಬೇವೂರು ಪಾಯಿಂಟ್ ಮಾಡ್ಕೊಂಡ್ರ. ಕುಷ್ಟಗಿ ತಾಲೂಕಿನೊಳಗ ಅಲ್ಲಿ ಏನೈತಿ ಬೇವೂರು ಮಾಡ್ಕೊಂಡಾರ. ಈಗ ಏನೈತಿ ರೈತರು ಏನದಾರ ಕೂಡಲೇ 8 ತಿಂಗಳದೊಳಗ ಎಲ್ಲವನ್ನೂ ಎಂಟ್ರಿ ಮಾಡಿಸಿ ಅದು 1 ತಿಂಗಳದೊಳಗ ಕುಸುಬಿ ತಂದು ಕೊಡಂತ ವ್ಯವಸ್ಥೆ ಆಗ್ಬೇಕು. ನೀವ್ ಎಲ್ಲರೂ ವಿಳಂಬ ಮಾಡಿದ್ರ ಮತ್ ಹೊಳ್ಳಿ ಅವ್ರೇನೈತಿ ಮ್ಯಾಲೆ ಲಾಗಿನ್ ಲಾಕ್ ಆತಂತಂದ್ರ ಯಾರಿಗೂ ಏನು ಮಾಡಕ್ಕಾಗಲ್ಲ. ಅದನ್ನೇನೈತಿ 6,540 ರೂಪಾಯಿ ಏನೈತಿ ಅದನ್ನ ಸದುಪಯೋಗ ಪಡ್ಕೋಬೇಕು. ಯಾಕಂದ್ರೆ ಮಾರ್ಕೆಟ್ನಾಗ ಕಡಿಮೆ ಇರೋದ್ರಿಂದ ಇವತ್ತು ಲಾಭದಾಯಕ ಆಗಲಿ ಅಂತ ಸರ್ಕಾರ ಆದೇಶ ಮಾಡೈತಿ. ಹೆಚ್ಚಿನ ಬೆಂಬಲ ಬೆಲೆ ಪಡ್ಕೊಂಡ ಅನುಕೂಲ ಆಗ್ಲಿ ಅಂತ ಸರ್ಕಾರ ಆದೇಶ ಆ ಪ್ರಕಾರ ನಾವು ಒಂದು ಇದಕ್ಕೆ ಒತ್ತಡ ಇಟ್ಟು ಇವತ್ತು ಏನ ಮಾಧ್ಯಮ ಹೇಳಿದಕ್ಕ ಅದಕ್ಕೆ ಒಂದು ನಾವು ಎಷ್ಟು ಮಾಡಿತ್ತು ಇವತ್ತು ಅದು ಅನುಕೂಲ ಆಗೈತೆ ಅಂತ ಹೇಳಿ ಇವತ್ತು ಕೂಡಲೇ ಇವತ್ತು ಉದ್ಘಾಟ ನಾವು ಚಾಲನೆಗೊಳಿಸಿ ಇವತ್ತು ಚಾಲು ಮಾಡಿಸೈತಿ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಒಬ್ಬ ರೈತರಿಗೆ 20 ಕ್ವಿಂಟಲ್ ಖರೀದಿ ತಗೊಂತಾರ. 20 ಕ್ವಿಂಟಲ್ ಖರೀದಿ ಮಾಡಿ ಮತ್ತೆ ಅದನ್ನ ಏನೈತಿ ಅದು ಕರೆಕ್ಟ್ ಆಗಿ ಸರಿಯಾದ ವ್ಯವಸ್ಥೆ GPS ಆದಂತ ರೈತರು ಅದನ್ನ ಮಾಡಿಸ್ಬೇಕು. GPS ಆಗ್ಲಿಲ್ಲ ಅಂದ್ರ ಅದು ಆಗಿಲ್ಲಪ್ಪ ಅಂದ್ರೆ ಅದು ಏನು ಮಾಡಕ್ಕಾಗಲ್ಲ. GPS ಅಷ್ಟ ಇದ್ ಮಾಡ್ತಾರ. ಆಮೇಲೆ ದಾಖಲೆ ಏನಂದ್ರ ಈ ಪಿಲ್ಲರ್ ದಾಖಲೆ ಏನು ಒಂದು ಪಾಣಿ ಬೇಕು, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಒಂದು ಪಾಸ್ಬುಕ್ ಬೇಕು. ಪಾಸ್ಬುಕ್ ಆಮೇಲೆ ಒಬ್ಬ ರೈತಂದ ತಮ್ ತಗೊಂತಾರ. ಆ ತಮ್ ಬಿಟ್ಟು ಒಟ್ಟೆ ಮಾಡಿ ಕುಸುಬಿ ಖರೀದಿ ಕೇಂದ್ರ ಟಾಟಾ ಮಾಡಿಸಿ ಎಲ್ಲಾ ರೈತರ ಅನುಕೂಲ ಮಾಡ್ಕೋಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ ಎಲ್ಲಾ ರೈತರಿಗೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.